ಇನ್ಸ್ಪೆಕ್ಟರ್ ಕುಮಾರ್ ಮಧುವಂತಿ ಕೊಲೆ ಇದೆರಡು ನಾರಾಯಣಪಟ್ಟಣದಲ್ಲೇ ನಡೆದಿರೋದು. ಮಧುರ ಬೇರೆ ಮಧುವಂತಿ ಬಗ್ಗೆ ಹೇಳಕ್ಕೆ ಹಿಂಜರಿತಾ ಇದ್ಲು. ಮದುವೆ ನಿಂತೋಗುತ್ತೆ ಅಂತ ಹೆದರುತ್ತಾ ಇದ್ಲು. ಏನಿರ್ಬೋದು ಇದ್ರ ಹಿಂದಿನ ಮರ್ಮ? ಅತ್ತಿಗೆ ಅಕ್ಕನ ಕೊಲೆಯಾಗಿ 10 ವರ್ಷ ಆದರೂ ಇನ್ನೂ ಭೇದಿಸಕ್ಕಾಗಿಲ್ವಾ? ಅಬ್ಬಾ, ಥ್ಯಾಂಕ್ಸ್ ಅಮ್ಮ. ಅವ್ವ, ಬ್ರಷ್ ಮಾಡಿದೆ, ನಾನು ಕಾಫಿ ಕೊಡಲ್ಲ. ಹೋಗಿ ಬ್ರಷ್ ಮಾಡ್ಕೊಬಾ. ಅಮ್ಮ, ನಾನು ನಿನ್ನ ಮಗ. ಮೇಲಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋದು. ಬೆಳಗ್ಗೆ 5 ಗಂಟೆಗೆ ಎದ್ದು ಜಿಮ್ ಮಾಡಿ ಜಾಗಿಂಗ್ ಹೋಗಿ ವಾಪಸ್ ಬಂದು ಹಲ್ಲು ಉಜ್ಕೊಂಡು ಯಾಕೋ ಕಣ್ಣೆಳಿತಾ ಇದೆ ಅಂತ ಅಂದ್ಬಿಟ್ಟು ಮಲಗಿದ್ದೆಮ್ಮ. ಇವಾಗ ಇದ್ದೆ, ಕೇಸ್ ರೆಫರ್ ಮಾಡ್ತಾ ಇದ್ದೀನಿ. ಕೊಡಮ್ಮ. ಹಾಗಾದಿತ್ತು. ಅಮ್ಮ, ನಿನಗೆ ಇನ್ಸ್ಪೆಕ್ಟರ್ ಕುಮಾರ್ ಮರ್ಡರ್ ಕೇಸ್ ಬಗ್ಗೆ ಹೇಳಿದ್ದೆ ಅಲ್ವಾ? ಹಾ, ಹೇಳಿದ್ದೆ. ನನ್ನನ್ನು ಆ ಕೇಸ್ಗೆ ಡೆಪ್ಯೂಟ್ ಮಾಡಿದ್ದಾರೆ ಅಂತಲೂ ಹೇಳಿದ್ದೆ ಅಲ್ವಾ? ನಾನು ಆ ಸ್ಪಾಟ್ಗೆ ಹೋಗಿದ್ದೆಮ್ಮ, ಫೋಟೋ ತಗೊಂಬಂದೆ. ಹೌದಾ? ಕೊಲೆ ಆಗಿದ್ದಿಲ್ಲಿ ಹಾಗಾದ್ರೆ? ಕೊಲೆ ಆಗಿದ್ದೆಲ್ಲಿ ಅಂತ ನಿಂಗೆ ಗೊತ್ತಿಲ್ಲ ಅಲ್ವಾ? ನಾನು ಹೇಳ್ತೀನಿ ಕೇಳು. ಟೈಮ್ ಬಂದಾಗ ಹೇಳ್ತೀನಮ್ಮ, ಸ್ವಲ್ಪ ಕಾನ್ಫಿಡೆನ್ಷಿಯಲ್. ಆಮೇಲೆ ಇನ್ನೊಂದು ವಿಷಯ, ನಾನು ಪೊಲೀಸ್ ಆಫೀಸರ್ ಅಂತ ಯಾರಿಗೂ ಗೊತ್ತಿಲ್ಲ ತಾನೆ. ನೀನು ಕೂಡ ಯಾರಿಗೂ ಹೇಳಬೇಡ. ಮತ್ತೆ ಯಾರಾದರೂ ನಿಮ್ಮ ಎರಡನೇ ಮಗ ಏನು ಮಾಡ್ತಾನೆ ಅಂತ ಕೇಳಿದ್ರೆ ನಾನು ಏನೋ ಹೇಳಲಿ? ಗುಂಡ್ರಗೋವಿ ಅಂತ ಹೇಳಮ್ಮ. ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಸಾಕಿ ಬೆಳೆಸಿ ಓದಿಸಿ ನಿನ್ನ ಗುಂಡ್ರುಗೋವಿ ಅಂತ ಹೇಳಕ್ಕೆ ಹೇಗೋ ಮನಸ್ಸು ಬರುತ್ತೆ ನಮಗೆ? ಪರವಾಗಿಲ್ಲ ಹೇಳಮ್ಮ, ನಾನೇನು ಗುಂಡ್ರಗೋವಿ ಆಗಲ್ಲ. ಇದು ನಿಮ್ಮ ಅಪ್ಪನ ಮರ್ಯಾದೆ ಪ್ರಶ್ನೆ ಕಣೋ. ಹಾಗಾದ್ರೆ IT ಡಿಪಾರ್ಟ್ಮೆಂಟ್ ಅಂತ ಹೇಳು. ಸರಿ ಹೋಯ್ತು. ಅಪ್ಪ ಅಣ್ಣ ಇಬ್ಬರು ರಾಜಕಾರಣಿಗಳು, ಮಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅದು ಪ್ರಾಬ್ಲಮ್ ಆಗುತ್ತಾ? ಯಾವುದಾದ್ರೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಮ್ಮ. ಆಮೇಲೆ ನೋಟ್ ಎಕ್ಸ್ಚೇಂಜಿಗೆ ಹೋಗ್ತಾ ಇದ್ದೀವಿ, ನಿಮ್ಮ ಮಗಂಗೊಂದು ಮಾತು ಹೇಳಿ ಅಂತ ಹೇಳ್ತಾರೆ ಜನ. ಇಷ್ಟೊಂದು ಕಾಂಪ್ಲಿಕೇಶನ್ ಇದೆಯಮ್ಮ. ಇರಲ್ವಾ ಮತ್ತೆ? ನನ್ನ ಮಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ನನ್ನ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಕಣೋ. ಇನ್ನೊಂದು ಸ್ವಲ್ಪ ದಿವಸ ಅಮ್ಮ. ಈ ಕೇಸ್ ಮುಗಿತಾ ಇದ್ದಂಗೆ ನಾನು ಯಾರು ಅಂತ ತಾನಾಗೆ ಗೊತ್ತಾಗುತ್ತೆ. ತಾಯಿ ಹತ್ರ ಸುಳ್ಳು ಹೇಳಿದ್ರೆ ಕ್ಷಮೆ ಇದೆ ಅಲ್ವಾ? ಯಾಕೆ? ನಾನಿನ್ನು ಅಲ್ಲುಜ್ಜಿಲ್ಲ, ಅದಕ್ಕೆ ತರ್ಲೆ. ಮಧುರ, ಬೆಳಿಗ್ಗೆ 7 ಗಂಟೆಗೆ ಅಭಿಷೇಕಕ್ಕೆ ಹೇಳಿದ್ದೆ, ಹೋಗಿ ಅರ್ಸಿಂಗಂಗೆ ಹೇಳ್ಬಿಡು ಅಭಿಷೇಕ ಮಾಡುವಂತ.
ನಿಧಾನ ಆಗುತ್ತೆ ಬರೋದು. ಮೇಘನ ಮಲಗಿದ್ದಾಳೆ, ಅವಳಿಲ್ಲದೆ ಹೇಗೆ ದೇವಸ್ಥಾನಕ್ಕೆ ಹೋಗೋದು? ಯಾಕೋ ಎಚ್ಚರನೇ ಆಗಲಿಲ್ಲ. ಮಲಗ್ಬಿಟ್ಟಿದ್ದೆ. ನೀವಾದ್ರೂ ಹೇಳ್ಸದಲ್ವಾ? ಮೇಘನ, ಹೇಗಿದೆಯಮ್ಮ? ಇದೇನಪ್ಪ ಹೊಸ್ದಾಗಿ ಕೇಳ್ತಿದ್ಯಾ? ನನಗೇನಾಗಿದೆ? ಏನೂ ಇಲ್ಲಮ್ಮ, ಹಾಗೆ ಸುಮ್ಮನೆ ಕೇಳಿದೆ. ಮದ್ವೆ ಹತ್ರ ಬರ್ತಾ ಇದೆಯಲ್ಲ, ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇದೆಯಾ ಹೇಗೆ ಅಂತ ಕೇಳಿದೆ ಅಷ್ಟೇ. ಇಲ್ಲಪ್ಪ, ಒಂಥರ ಚೆನ್ನಾಗಿ ಬಂತು. ಇನ್ನೊಂಥರ ನಿದ್ದೆನೇ ಸರಿಗಾಗಿಲ್ಲ ಅನ್ನಿಸ್ತಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನೋಡಕ್ಕೆ ತುಂಬಾನೇ ಸಂತೋಷ ಆಗುತ್ತೆ. ಆದ್ರೆ ಲೇಖ ಬಾ ನೀನು. ಇಷ್ಟು ಚಂದದ ಮಗಳಿಗೆ ಅದ್ಯಾವುದೋ ಅನಿಷ್ಟ ದೆವ್ವ ಮೆಟ್ಕೊಂಡು ಕಾಟ ಕೊಡ್ತಾ ಇದೆ.